ಮಳೆಯ ಪ್ರಮಾಣ ಸುಮಾರು 84% ಕಡಿಮೆ ಆಗಿದೆ ಈ ಜಿಲ್ಲೆಯಲ್ಲಿ. ಅಂದರೆ ಎಲ್ಲ ತಾಲೂಕನ್ನು ಸೇರಿ ಆ್ಯಾವ್ರೇಜ್ 84% ಕಡಿಮೆ ಆಗಿದೆ. ಮತ್ತು ಬಿತ್ತನೆ ಭಾಳಷ್ಟು ಕಡಿಮೆ ಆಗಿದೆ. ಸುಮಾರು 3.2% ಬಿತ್ತನೆ ಆಗಿದೆ. ಬಹುಶಃ ಇತಿಹಾಸದಲ್ಲೇ ಇಷ್ಟು ಕಡಿಮೆ ಬಿತ್ತನೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಡಿಮೆ ಬಿತ್ತನೆ ಆಗಿದೆ. ಬರದ ಪರಿಸ್ಥಿತಿ ಭಾಳ ಗಂಭೀರವಾಗಿ ಈ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಜಿಲ್ಲೆಯಲ್ಲೂ ಕೂಡ ಬರದ ಪರಿಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ನಾವು ಸರ್ಕಾರದ ವತಿಯಿಂದ ಈಗಾಗಲೇ ಅನೇಕ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮೊದಲನೇದಾಗಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಆದ್ಯತೆಯ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇದೆ, ಬೋರ್ವೆಲ್ಗಳು ಒಣಗತ್ತೆ, ತಕ್ಷಣ ಅವರು ಟಾಸ್ಕ್ ಫೋರ್ಸನ್ನು ಕರೆದು ತಾಲೂಕು ಲೆವೆಲ್ನಲ್ಲಿ ಒಂದು ಟಾಸ್ಕ್ ಫೋರ್ಸು ಶಾಸಕರ ಅಧ್ಯಕ್ಷತೆಯಲ್ಲಿದೆ. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದರೆ ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇದೆ. ಅವರು ತೀರ್ಮಾನಗಳನ್ನು ತಗೋಬೇಕು ಅಂಥೇಳಿ ತಿಳಿಸಿದ್ದೇವೆ. ಅದಕ್ಕಾಗಿ ನಾವು ಹಣ ಕೊಟ್ಟಿದ್ದೇವೆ. ಸರ್ಕಾರ ಈಗಾಗಲೇ ಒಂದು ಜಿಲ್ಲೆಗೆ 5 ಕೋಟಿ ರೂಪಾಯಿಯನ್ನು ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸಬೇಕು ಅಂತ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ ನಾವು ಪ್ರತಿ ಅಸೆಂಬ್ಲಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಡೋದಕ್ಕೆ ಪ್ರಕಟಣೆ ಮಾಡಿದ್ದೇವೆ. ಅದನ್ನು ಬಿಡುಗಡೆ ಮಾಡ್ತೇವೆ ತಕ್ಷಣ. ಈ ಎರಡೂ ಹಣ ಕುಡಿಯೋ ನೀರಿಗೆ ಮತ್ತು ಈ ಬರಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದೇವೆ. ಇದರ ಜೊತೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಅವರಿಗೆ ಈ ಜಿಲ್ಲೆಯಲ್ಲಿ ಎಷ್ಟಿದೆ? 11 ಕೋಟಿ ರೂಪಾಯಿ ಹಣ ಜಿಲ್ಲಾಧಿಕಾರಿಗಳ PD ಅಕೌಂಟಲ್ಲಿ ಇದೆ. ಸುಮಾರು ಇಡೀ ರಾಜ್ಯದಲ್ಲಿ 329 ಕೋಟಿ ರೂಪಾಯಿ ಹಣ ಜಿಲ್ಲಾಧಿಕಾರಿಗಳ ಹತ್ರ ಅವರವರ PD ಅಕೌಂಟ್ನಲ್ಲಿ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ಸಂದರ್ಭಾನುಸಾರ ಸೂಚನೆ ಕೊಡ್ತೇವೆ. ಅದನ್ನು ಖರ್ಚು ಮಾಡಿ ಈ ಬರದ ಪರಿಸ್ಥಿತಿಗೆ ಖರ್ಚು ಮಾಡೋದಕ್ಕೆ ಕೊಡ್ತೇವೆ. ಮತ್ತು ಕುಡಿಯುವ ನೀರಿನ ಜೊತೆಯಲ್ಲಿ ಮೇವು ಸಂಗ್ರಹಣೆ ಮಾಡಬೇಕು, ಮೇವನ್ನು ಬೆಳಿಬೇಕು ಅಂಥೇಳಿ ನಾವು ಈಗಾಗಲೇ ಮೇವಿನ ಕಿಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನವರು ಮತ್ತು KMFನವರು ಅವರು ಸೇರಿ ಮಾಡ್ಕೊಂಡಿದ್ದಾರೆ. ಅದನ್ನು ಬೆಳೆದ ಮೇಲೆ ಆ ರೈತನೂ ಉಪಯೋಗಿಸ್ಕೊಳ್ತಾನೆ, ಹೆಚ್ಚಾದರೆ ಬೇರೆಯವ್ರಿಗೂ ಕೊಡ್ತಾನೆ. ಕೆಲವು ಸಂದರ್ಭದಲ್ಲಿ ಬೆಳೆದು ನಮಗೂ ಕೊಡ್ತಾನೆ. ಅಂದರೆ ಸೆಂಟ್ರಲ್ ಪೂಲ್ ಅಂತ ಕರೀತಾರೆ, ಆ ಪೂಲಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ರೈತರು ಮಾಡ್ತಾರೆ, ಅವ್ರಿಗೆ ಹಣ ಕೊಡ್ತಾರೆ. ಆಮೇಲೆ ಈ ಜನ ಕಾಮಗಾರಿಗಳಿಗೋಸ್ಕರ ಬೇರೆ ಕಡೆ ಹೋಗಬೇಕು ಅನ್ನುವಂಥದ್ದು ಇದ್ದರೆ ಅದಕ್ಕೂ ಕೂಡ ಕಾಮಗಾರಿಗಳು ಕೊಡೋದಕ್ಕೆ ಕೂಡ ನಾವು ಹಣವನ್ನು ಕೊಡ್ತೇವೆ. ಈಗಾಗಲೇ ನಮ್ಮ ಏನದು ನರೇಗಾ ಪ್ರೋಗ್ರಾಮ್ ಇತ್ತು ಮೊದಲು, ಈಗ VBG ರಾಮ್ಜಿ ಅಂತ ಮಾಡಿದ್ದಾರೆ. ಆ ಪ್ರೋಗ್ರಾಮ್ನಲ್ಲಿ ಎಷ್ಟು ಬೇಕಾದರೂ ಕೆಲಸ ತಗೊಳ್ಳೋದಕ್ಕೆ ನಾವು ಹಣ ಕೊಡ್ತೀವಿ. ಹಣಕ್ಕೆ ಯಾವುದೇ ಕೊರತೆ ಇಲ್ಲ. ಹಣ ನಾವು ಈಗ ಸರ್ಕಾರದ ವತಿಯಿಂದ ಅವ್ರು ಪ್ರಪೋಸಲ್ ಕೊಟ್ಟ ತಕ್ಷಣ ನಾವು ಹಣ ಕೊಡ್ತೇವೆ. ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ, ಇಷ್ಟು ಮಾನವ ದಿನಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ. ಅದನ್ನು ಅವರು ಉಪಯೋಗಿಸ್ಕೊಳ್ಬೋದು. ಆ ಹಣನ ನಾವು ಕೊಡ್ತೇವೆ. ಮತ್ತು ಈ ಜಿಲ್ಲೆಯಲ್ಲಿ ಅಡಿಷನಲ್ ಕ್ರಾಪ್ಸ್ ಅಂದರೆ ಈ ಏನು ರೇಷ್ಮೆ, ಆಮೇಲಿಂದ ಹೂ ಬೆಳೆಯೋದು, ಆಮೇಲೆ ಹಾರ್ಟಿಕಲ್ಚರ್ ಕ್ರಾಪ್ಸು ಇದೆಲ್ಲ ಇದೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೂಡ ನಾನು ಹೇಳಿದ್ದೇನೆ. ನಮಗೆ ಈ KC ವ್ಯಾಲಿಯಿಂದ HN ವ್ಯಾಲಿಯಿಂದ ನೀರು ಈ ಜಿಲ್ಲೆಗೆ ಬರ್ತಾ ಇದೆ. ಸುಮಾರು 80 ಕೆರೆಗಳಿಗೆ ನೀರನ್ನು ತುಂಬಿಸ್ತಾ ಇದ್ದಾರೆ ಈಗಾಗಲೇ. ಒಂದು ಒತ್ತಾಯ ಮಾಡಿ ಇರ್ತಕ್ಕಂಥದ್ದು, ನೀವು ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಿ ನಮಗೆ ನೀರು ಕೊಡ್ತಾ ಇದ್ದೀರಾ, ಟರ್ಷಿಯರಿ ಟ್ರೀಟ್ಮೆಂಟ್ ಮಾಡಿ ಕೊಡಿ ಅಂತಕ್ಕಂಥದ್ದು ರೈತರ ಮತ್ತು ಶಾಸಕರುಗಳೆಲ್ಲ ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ಸರ್ಕಾರದ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಅನೇಕ ಚರ್ಚೆಗಳು ಆಗ್ತಾ ಇದೆ.
ಎರಡೂ ಕೋಲಾರ ಕಡೆ ಕೆ ಸಿ ವ್ಯಾಲಿ ಹೋಗ್ತಕ್ಕಂಥದ್ದು, ಈ ಭಾಗಕ್ಕೆ ಬರ್ತಕ್ಕಂಥದ್ದು, ಅದನ್ನು ನಾವು ಯಾವ ರೀತಿ ಟರ್ಷರಿ ಟ್ರೀಟ್ಮೆಂಟ್ ಮಾಡ್ಬೋದು, ಅದಕ್ಕೆ ಕಾಸ್ಟ್ ಏನಾಗುತ್ತೆ ಅದೆಲ್ಲ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ. ಆಮೇಲೆ ರಾಜ್ಯದಲ್ಲಿ ಹೇಳಬೇಕಂತಂದರೆ